ಎಲ್ಲರಿಗೂ ನಮಸ್ಕಾರ. ಸ್ವಚ್ಛ ಭಾರತ್ ಅಭಿಯಾನ್ ಎಷ್ಟು ಚೆನ್ನಾಗಿ ಮಾಡ್ರಲ್ಲ. ಒರಿಜಿನಲ್ ಸ್ವಚ್ಛ ಭಾರತ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಎಲ್ಲರಿಗೂ. ಒರಿಜಿನಲ್ ಸ್ವಚ್ಛ ಭಾರತ ಎಲ್ಲೈತ್ ನೋಡ್ರಿ. ಇದು ಒರಿಜಿನಲ್ ಸ್ವಚ್ಛ ಭಾರತ. ಇದು ವಾರ್ಡ್ ನಂಬರ್ 5, ಈ ಸಾಲೇಶ್ವರ ಗುಡಿ ಹತ್ರ ರೆಸಿಡೆನ್ಷಿಯಲ್ ಏರಿಯಾ ಅಂದ್ರೆ ಜನವಸತಿ ಪ್ರದೇಶ. ನಾವು ಮಾಡಿದ್ದೆಲ್ಲ ಹೊಲಸು ನೀರಾಗ್ಲಿ ಚರಂಡಿ ಆಗ್ಲಿ ತುಂಬಿ ಹರಿಯಾಕ ಕುಂತು ಬಿಟ್ಟೈತಿ. ಎಷ್ಟೇ ಸಾರಿ ನಗರಸಭೆಗೆ ಮನವಿ ಮಾಡ್ಕೊಂಡ್ರೂ ಕೆಲ್ಸಕ್ಕೆ ಬಂದಿಲ್ಲ. ನೋಡ್ಬೋದು ನೀವು, ಎಲ್ಲ ನಮ್ದು ಹೊಲಸೆಲ್ಲ ಹಿಂಗ ಹರಿತಿರ್ತೈತಿ. ಇದಕ್ಕೆ ಕೆಟ್ಟ ವಾಸನೆ. ಎಲ್ಲ ಜನವಸತಿ ಇಲ್ಲಿ ಎಲ್ಲ ಐತಿ. ಹುಡ್ರು ಸಾಲಿ ಹುಡ್ರು ಹಿಂಗ ಅಡ್ಡಾಡ್ಬೇಕು. ಏನು ಇಷ್ಟೆಲ್ಲ ಕೊಳಚೆ ನೀರು. ಈ ನೀರೆಲ್ಲ ಮಳೆ ನೀರೆಲ್ಲ, ಅರ್ಥ ಮಾಡ್ಕೋರಿ. ಪೂರಾ ಇದು ಈ ವಾರ್ಡ್ 5 ನಂಬರ್ ವಾರ್ಡ್ ಪೂರಾ ಎಲ್ಲ ಕಡೆ ಇದೇ ತರ ಐತಿ. ನಾವು ಜನವಸತಿ ಪ್ರದೇಶದಾಗದೀವೋ ಇಲ್ಲ ಕೊಚ್ಚೆಗುಂಡಿ ಪ್ರದೇಶದಾಗದೀವೋ ಅರ್ಥ ಆಗೋಲ್ದು. ಇದೆಲ್ಲ ನೀರು ಅದೇ ಇರೋದು. ಮೇನ್ ರೋಡಿಗೆ ಏನು ಹರಿಯಾಕತ್ತೈತಲ್ಲ ಇದೆಲ್ಲ ಚರಂಡಿ ನೀರ ಇರೋದು. ಆಗ ಎಲ್ಲ ಇದು ಕೊಚ್ಚೆ ನೀರಾಗ ಎಷ್ಟು ಹೊಲಸ ಐತಿ. ಪೌರ ಕಾರ್ಮಿಕರು ಎಷ್ಟಂತ ಸ್ವಚ್ಛ ಮಾಡ್ಬೇಕು ನೀವು ನೋಡ್ರಿ. ಆಮೇಲೆ ಆ ಚರಂಡಿ ತುಂಬ್ಯಾವಲ್ಲ, ಯಾರು ಈ ಬೇಜವಾಬ್ದಾರಿ ಆಗೈತೋ ಏನು ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ನಮ್ಗ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಮಕ್ಕಳು ಈ ಸಂಧಿ ನೋಡ್ರಿ. ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ. ಸಂಧಿ ಒಳಗ ನೀರ್ ಹರಿದೈತಿಲ್ಲ, ಇದು ಪೂರಾ ಚರಂಡಿದ ಇದೆ, ತುಂಬಿ ಹರಿಯಾಕತೈತಿ. ಮತ್ತ ಇವು ಚರಂಡಿ ತುಂಬಿದ್ದಕ್ಕನು ಮನ್ಯಾಗ ಬಚ್ಚಲು ಮೂರಿ ಎಲ್ಲ ತುಂಬಿಟ್ಟವು. ಯಾರಿಗೆ ಹೇಳ್ಕೋಬೇಕು ಪ್ರಾಬ್ಲಮ್? ಹುಡ್ರು ಹೊರಗೆ ಆಡ್ಬೇಕಾ ಬೇಡ? ಇದರಿಂದ ಎಷ್ಟು ರೋಗಗಳು ಹರಡ್ತಾವು ವಿಚಾರ ಮಾಡ್ರಿ ನೀವ. ಮೇಡಮ್ ಅರ ಹೇಳ್ರಿ, ಈಗ ನಿಮ್ಗೆ ಏನ್ ಸಮಸ್ಯೆ ಆಯ್ತ್ರಿ? ಚರಂಡಿ 8 ದಿನ ಆತ್ರಿ ಮಾಡಸ್ ಅನ್ನೋ ಯಾರು ಒಬ್ರು ಬಂದಿಲ್ಲ. ನಮ್ ಮನ್ಯಾಗ ಬರ್ರಿ, ಪೈಕಾನೆ ನೋಡ್ರಿ, ಹೋಗಾಕ ಮನಸ್ ಬರವಲ್ದು. ಮೋಸ್ಟ್ಲಿ ಚರಂಡಿ ಒಳಗ ನಾವ್ ಅದಿವಿ ಅನ್ಸಂತೈತಿ. ಬರ್ರಿ ತೋರಿಸ್ತೀನಿ ಬರ್ರಿ. ಇಲ್ಲಿ ಅಂದ್ರ ನೀವ್ ಹೇಳೋದು ಚರಂಡಿ ಇಲ್ಲ, ಹೊರಗಡೆ ಇಲ್ಲ, ಚರಂಡಿ ಒಳಗನ ಜನವಸತಿ ಐತಿ. ಹೌದ್ರಿ, ಬರ್ರಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಇಲ್ಲಿ, ಇದು ನೋಡ್ರಿ, ಇದು ಹೆಂಗ ಜೀವನ ಹೆಂಗ ಮಾಡ್ಬೇಕನ ಇವರೆಲ್ಲ. ಇದು ಒಬ್ರು ಮನಿದ ಸಮಸ್ಯೆ ಅಲ್ಲ, ಈ ಅಷ್ಟು ಒಣಿದ ಹಂಗಾಗೈತ್ರಿ. ಎಲ್ಲಾರ ಮನೆಗೂ ಹಂಗಾಗೈತ್ರಿ. ಇದು ಕೇಳಂಬರ್ರಿ ಮತ್ತೊಬ್ರಿಗೆ. ಏನ್ರಿ ಅಕ್ಕ, ನಿಮಗೇನ್ರಿ ಸಮಸ್ಯೆ ಆಗೈತೇನ್ರಿ? ಇಲ್ರಿ, ಇದು ಚರಂಡಿ ಇದೆ. ಹಲೋ, ಚರಂಡಿ ಆಗೈತೇನ್ರಿ? ಇಲ್ರಿ, ಅದು ಹಲೋ ರೀ, ಆಗೈತೇನ್ರಿ? ಮಾತಾಡ್ರಿ. ಹಲೋ ಮೇಡಮ್, ಮುಂದೆ ಎಲ್ಲಾ ಹರಿಯಾಕ್ ಕುಂತಿ ಈಗೆಲ್ಲಾ ತೊಳ್ದಿ ನೋಡ್ರಿ ಮೇಡಮ್. ನೋಡಿ ಹೋಗ್ರಿ ಒಂದ್ ಸ್ವಲ್ಪ ನಾಳೆಗೆ. ಓಕೆ ಓಕೆ. ಅದು ಮಾಡಿವಿ ಅಂತ ಹೇಳ್ತಾರ, ಸ್ವಚ್ಛ ಮಾಡಿವಿ ಅಂತ ಹೇಳ್ತಾರ್ರಿ. ಏನು ಸ್ವಚ್ಛ ಮಾಡೇ ಇಲ್ಲ, ಬಂದೇ ಇಲ್ರಿ ಅವ್ರು. ಮತ್ತ ಅದು ಎಷ್ಟ್ ದಿವ್ಸದ ಐತ್ರಿ ಇದು ಸಮಸ್ಯೆ? ಒಂದ್ 15 ದಿವಸ ತಿಂಗಳ ಮೇಲೆ ಆತ್ ಬಿಡ್ರಿ. ಆಯ್ತು, ನೀವ್ ನೋಡ್ಬೋದು. ಮತ್ತ ಆಗ ಇದಂತೂ ಪೂರಾ ನಮ್ಮ ವಾರ್ಡ್ 5 ನಂಬರ್ದು ಮರ್ಯಾದಿನ ಕಳೆದ್ ಬಿಟ್ಟೈತಿ. ಇಷ್ಟೆಲ್ಲ ಜಾಲಿ ಐತಿ, ಎಲ್ಲ ಐತಿ. ಈ ಒಳಚರಂಡಿ ಇರ್ಬೇಕಾದ್ರ ನಮ್ಗ ಹೊರಚರಂಡಿ ಎದಕ್ ಬೇಕನ್ನೋದ ಅರ್ಥ ಆಗವಲ್ದಾಗೈತಿ. ಈ ಹೊರಚರಂಡಿ ಒಳಗ ಒಂದು ಪೈಪ್ ಹಾಕಿ ಅಲ್ಲೆಲ್ಲೇ ಚಂಬರ್ ಟೈಪ್ ಹಾಕಿ 50 ಮೀಟ್ರಿಗೊಂದು 100 ಮೀಟ್ರಿಗೊಂದು ನೀವು ಮಾಡಿದ್ರಿಂದ ಮಳೆ ನೀರ್ ಬಂದ್ ಹೊತ್ನಾಗ ಓಪನ್ ಮಾಡಂಗ್ ಮಾಡ್ಬಿಟ್ರ ಆಟೋಮೆಟಿಕ್ ಕ್ಲೀನ್ ಇರ್ತ. ಇದ್ರ ಮೇಲೆ ಮಣ್ಣು ಹಾಕಿ ಒಂದಿಷ್ಟು ಇದು ಒಡ್ಡಿಗೆ ಹುಲ್ಲು ಹಾಕಿ ಬಿಟ್ರ ಎಷ್ಟ್ ಚೆನ್ನಾಗಿರ್ತ ಗ್ರೀನ್ರಿ.
ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ರಿ. ಎಲ್ಲ ಚರಂಡಿಗಳು ಹಿಂಗ ತುಂಬ ಬೆರೆಯಾಗುತ್ತಾವ. ವಾರ್ಡ್ ನಂಬರ್ 5 ನೋಡ್ರಿ ಇಲ್ಲಿ ಎಷ್ಟು ಗಲೀಜ್ ಐತಿ. ಮಂದಿ ಏನು ಮಾಡ್ಬೇಕು, ಇಲ್ಲಿ ಇರೋರಿಗೆ ಎಷ್ಟು ಸಮಸ್ಯೆ ಆಕತಿ ಅರ್ಥ ಮಾಡ್ಕೋರಿ ನೀವು. ದಯವಿಟ್ಟು ಬಂದು ಹೋಗಕ್ಕೋತೀರಿ ಕರೆ, ಬಟ್ ಯಾವುದೇ ಕೆಲಸ ಆಗವಲ್ದಂತ ಇಲ್ಲಿ ಜನ ಮಾತಾಡ್ಕೊಳಕೋತಾರ. ನಾವು ಟ್ಯಾಕ್ಸ್ ಕಟ್ತೀವಿ, ಎದಕ್ಕೆ ಕಟ್ತೀವಿ ಅವರಿಗೆ ಅರ್ಥ ಆಗವಲ್ದಾಗೈತಿ. ಜನ ಭಾಳ ತೊಂದರೆ ಆಗೋ. ಶರಣಪ್ಪ ಸರ್ ನೀವೆಲ್ಲ ಸ್ವಚ್ಛ ಭಾರತ ಅಡಿ ಒಳಗೆ ಕೆಲಸ ಅಂತೂ ಮಾಡಾಕೋತೀರಿ ಭಾಳ ಮುತುವರ್ಜಿಯಿಂದ. ದಯವಿಟ್ಟು ಗಮನ ಹರಿಸ್ರಿ. ಬಡ ಬಡ ನಮ್ಗೆ ಇದೆಲ್ಲ ಹೊಲಸನ್ನು ತೆಗೆದು ಜನವಸತಿ ಪ್ರದೇಶವನ್ನಾಗಿ ಮಾಡಿ ಕೊಡ್ರಿ ಅಂತ ತುಂಬ ಕಳಕಳಿಯಿಂದ ಕೇಳ್ಕೊತೀವಿ. ಧನ್ಯವಾದ. ಇದು ಹಿಂಗ ತೋರ್ಸಂತ ಹೊಂಟ್ರ ಮುಗಿಲಾರ್ದಂಗೆ ಐತ್ರಿ ಚರಂಡಿ. ಇನ್ನೊಂದು ಕಡೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು ಒಂದು ಒಳ ಚರಂಡಿ ಅಂತ. ಇದಂತೂ ವರ್ಷಗಟ್ಲೆಯಿಂದ ಹಂಗಾರಿ ಆಗುತ್ತೈತಿ. ಇದಕ್ಕೆ ಮುಕ್ತಿನ ಇಲ್ಲ ಅಂತ ಅನ್ಕೊಂಡ್ಬಿಟ್ವಿ ನಾವಂತ. ಈ ಚರಂಡಿಗೆ ಒಟ್ಟ ಮುಕ್ತಿನ ಇಲ್ಲ ಅಂತ ಅನ್ಸುತ್ತೆ. ಚರಂಡಿ ನೀರು ಯಾವಾಗಲೂ ಹಿಂಗೆ ಹರಿತಿರ್ತೈತಿ. ಇದು 24x7. ಇಲ್ಲಿ ಜನರು ಮಾತಾಡ್ಬೇಕು, ಆರಿಸ್ ಕಳಿಸೋ ಅಧಿಕಾರಿ ಯಾರು ಮೆಂಬರ್ಗಳು ಮಾತಾಡ್ಬೇಕು, ಇನ್ನೂ ಫಾಸ್ಟ್ ಆಗತ್ತ. ಆದ್ರೆ ಆರಿಸ್ ಕಳಿಸ್ಬೇಕಾರ ಮನುಷ್ಯರು ನಾವು ಇಲ್ಲಿರೋ ಜನರ ಶಾಣ್ಯರಾಗಲಿಲ್ಲ ಅಂದ್ರೆ ಇದು ಕರ್ಮ ಇಷ್ಟ ಇದ್ದಿದ್ದ. ಅಧಿಕಾರಿಗಳು ಅವ್ರು ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಮಾಡ್ತಿರ್ತಾರೆ. ಶರಣಪ್ಪ ಸರ್ ನಿಮ್ಮ ಮೇಲೆ ನಮ್ಗೆ ಭಾಳ ನಂಬಿಕೆ ಐತ್ರಿ. ದಯವಿಟ್ಟು ಇದನ್ನು ಆದಷ್ಟು ಜಲ್ದಿ ಬಗೆಹರಿಸ್ಕೊಡ್ರಿ. ಥ್ಯಾಂಕ್ ಯು.